ನಮ್ಮ ಜೊತೆ ಈಗ ಭೂಮಿಕಾ ಚಿತ್ರಮಂದಿರದ ಮ್ಯಾನೇಜರ್ ಕುಮಾರ್ ಇದ್ದಾರೆ, ಮಾತಾಡಿಸ್ತೀನಿ. ಸರ್, ಕನ್ನಡಪರ ಸಂಘಟನೆಗಳು ಮನೆ ಕೊಟ್ಟಿದ್ದಾರೆ. ಜೂನ್ 5ಕ್ಕೆ ಚಿತ್ರ ರಿಲೀಸ್ ಮಾಡ್ತೀರಾ ಮಾಡಲ್ವಾ, ಏನು ಸರ್ ವಿಚಾರ ಅಂತ? ಸರ್, ಜೂನ್ 5ಕ್ಕೆ ತಗ್ ಲೈಫ್ ಸಿನಿಮಾ ರಿಲೀಸ್ ಆಗ್ಬೋದು, ಆಗದೆ ಇರ್ಬೋದು. ನಮ್ಮ ಥಿಯೇಟ್ರಲ್ಲಿ ನಾವು ರಿಲೀಸ್ ಮಾಡ್ತಲ್ಲ. ಈಗ ಕನ್ನಡ ಪರ ಸಂಘಟನೆಯವರೆಲ್ಲ ಬಂದು ಅವ್ರಿಗೆ ನಮ್ಮ ಮನವಿ ಕೊಟ್ಟು ಹೋಗಿದ್ದಾರೆ. ಕನ್ನಡಕ್ಕೆ ನೀವು ನಿಮ್ಮ ಕೈ ಸಪೋರ್ಟ್ ಬೇಕು ಅಂತೇಳಿ. ಹಾಗಾಗಿ ನಾವು ಆ ಸಿನಿಮಾನ ನಾವು ಹಾಕ್ತಾಯಿಲ್ಲ ಸರ್ ಭೂಮಿಕಾ ಥಿಯೇಟ್ರಲ್ಲಿ. ಹೇಗೆ ಸರ್ ಇದು ಹೇಗೆ ಪ್ರೊಸೆಸ್ ಆಗ್ತಿತ್ತು? ಒಂದು ಸಿನಿಮಾನ ಇಲ್ಲಿ ಆಗಬೇಕಂದ್ರೆ ಎಲ್ಲಿಗೆ ಹೋಗ್ಬೇಕಿತ್ತು, ನೀವು ಎಲ್ಲಿಂದ ಆ ಸಿನಿಮಾನ ಖರೀದಿ ಮಾಡಬೇಕಿತ್ತು? ಈಗ ಅಲ್ಲಿ ಪ್ರೊಡ್ಯೂಸರಿಂದ ಕನ್ನಡಕ್ಕೆ ಡಿಸ್ಟ್ರಿಬ್ಯೂಟರ್ ಅಂತ ಯಾರೋ ಒಬ್ರು ತಗೊಬಂದಿರ್ತಾರೆ. ಅವ್ರ ಹತ್ರ ಹೋಗಿ ನಾವೆಲ್ಲ ಮಾತಾಡಿ ತೊಗೊಬರ್ಬೇಕು. ಹಾಗಾಗಿ ನಾವು ಅಲ್ಲಿ ಹೋಗ್ತಾನೆ ಇಲ್ಲ, ಸಿನಿಮಾ ಆಗ್ತಾಯಿಲ್ಲ ಸರ್. ನಾವು ಅಂದರೆ ಅವ್ರು ಹೋಗಲ್ಲ, ಸಿನಿಮಾ ಹಾಕಲ್ಲ. ಆಗ್ತಾಯಿಲ್ಲ ಸರ್, ನಾವು ಆಗ್ತಾಯಿಲ್ಲ. ಕನ್ನಡಪರ ಸಂಘಟನೆ ಏನಂತ ಮನವಿಯಲ್ಲಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಸರ್ ಅಂತ? ಅದೇ ಅವರು ನೋಡಿ ಕನ್ನಡಕ್ಕೆ ವಿರೋಧವಾಗಿ ಅವರು ಮಾತಾಡಿದ್ದಾರೆ, ಕನ್ನಡಕ್ಕೆ ಅವಮಾನ ಮಾಡಿದ್ದಾರೆ. ಅವ್ರ ಸಿನಿಮಾ ಯಾವುದೇ ಕಾರಣಕ್ಕೂ ನೀವು ನಿಮ್ಮ ಚಿತ್ರಮಂದಿರದಲ್ಲಿ ರಿಲೀಸ್ ಮಾಡಬೇಡಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ರಿಲೀಸ್ ಮಾಡ್ತಾ ಇಲ್ಲ. ಏನಂತ ಹೇಳಿದ್ರೆ ಈ ಒಂದು ವಿಚಾರಕ್ಕೆ, ಭಾಷೆ ವಿಚಾರಕ್ಕೆ, ತಮಿಳ್ನ ಕಮಲ್ ಹಾಸನ್ ಅವರು ಈ ಥರ ಮಾತಾಡಿದ್ದಾರೆ, ಏನು ಹೇಳ್ತಾರೆ ಸರ್ ಅಂತ? ಸರ್, ಅವರು ಮಾತಾಡಿದ್ದು ತಪ್ಪು. ಯಾವುದೇ ಭಾಷೆ ಆಗಲಿ ಅವ್ರದ್ದೇ ಆದಂಥ ಅಭಿಮಾನಗಳಿರ್ತದೆ. ಯಾವುದೇ ಅಭಿಮಾನಕ್ಕೆ ಧಕ್ಕೆ ತರಬಾರ್ದು. ಹಾಗಾಗಿ ಅವ್ರು ಮಾಡಿದ್ದಾರೆ ಅಂತ ಇವರೆಲ್ಲ ಹೇಳಿರೋದ್ರಿಂದ ನಮಗೂ ಎಲ್ಲ ಟಿ ವಿ ಮೀಡಿಯಾಗಳಲ್ಲಿ ನೋಡ್ತಾ ಇದ್ದೀವಿ. ಅದು ತಪ್ಪೇ. ಕನ್ನಡದ ಬಗ್ಗೆ ಯಾರೇ ವಿರೋಧವಾಗಿ ಮಾತಾಡಿದ್ರು ತಪ್ಪು ಮಾತಾಡಿದ್ದಾರೆ ಅವರು. ಕ್ಷಮೆ ನಾನು ಕೇಳಲ್ಲ ಅಂತಲೂ ಹೇಳಿದ್ದಾರೆ ಅಂತ ಹೇಳಿ ಎಲ್ಲ ಮೀಡಿಯಾಗಳಲ್ಲೆಲ್ಲ ನೋಡ್ತಾನೇ ಇದ್ದೀವಿ ನಾವು. ಹಾಗಾಗಿ ಅಷ್ಟೆಲ್ಲ ವಿರೋಧವಾಗಿ ನಾವು ಸಿನಿಮಾ ಹಾಕಲ್ಲ. ಜೊತೆಗೇನು ಅಂದರೆ ಅವ್ರು ಹಾಕಿದ್ರು, ಒಂದು ವೇಳೆ ಇವ್ರು ಮನವಿ ಮಾಡಿದ್ದಾರೆ ಹಾಕಬೇಡಿ ಅಂತೇಳಿ, ಹಾಕಿದ್ರು ಅದರ ಮೇಲೆ ಮುಂದಿನ ಹೋರಾಟನ ನಾವು ಎದುರಿಸ್ಬೇಕಾಗತ್ತೆ ಅನ್ನೋ ಥರನೂ ಹೇಳ್ತಾ ಇದ್ದಾರೆ. ಬೇಡ ಸರ್, ನಮ್ಮ ಕನ್ನಡ ವಿಚಾರವಾಗಿ ಅವರೆಲ್ಲ ಅಷ್ಟು ಮಾತಾಡಿದ್ದಾರೆ ಅಂದಾಗ ನಮಗೆ ಇದೊಂದು ಸಿನಿಮಾದೇ ಏನಿಲ್ಲ, ಬೇರೆ ಒಂದು ಸಿನಿಮಾ ನಡೆಸ್ತೀವಿ ನಾವು. ಹಾಗಾಗಿ ಈ ಕನ್ನಡ ತಗ್ ಲೈಫ್ ಸಿನಿಮಾನ ನಾವು ಹಾಕ್ತಾಯಿಲ್ಲ ನಮ್ಮ ಥಿಯೇಟ್ರಲ್ಲಿ. ವೆಲ್ಕಮ್ ಸರ್. ಇದಿಷ್ಟು ಭೂಮಿಕಾ ಚಿತ್ರಮಂದಿರದ ಮ್ಯಾನೇಜರ್ ಆದ ಕುಮಾರ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮ್ಮ ಜೊತೆ ಈಗ ಭೂಮಿಕಾ ಚಿತ್ರಮಂದಿರದ ಮ್ಯಾನೇಜರ್ ಕುಮಾರ್ ಇದ್ದಾರೆ, ಮಾತಾಡಿಸ್ತೀನಿ. ಸರ್, ಕನ್ನಡಪರ ಸಂಘಟನೆಗಳು ಮನೆ ಕೊಟ್ಟಿದ್ದಾರೆ. ಜೂನ್ 5ಕ್ಕೆ ಚಿತ್ರ ರಿಲೀಸ್ ಮಾಡ್ತೀರಾ ಮಾಡಲ್ವಾ, ಏನು ಸರ್ ವಿಚಾರ ಅಂತ? ಸರ್, ಜೂನ್ 5ಕ್ಕೆ ತಗ್ ಲೈಫ್ ಸಿನಿಮಾ ರಿಲೀಸ್ ಆಗ್ಬೋದು, ಆಗದೆ ಇರ್ಬೋದು. ನಮ್ಮ ಥಿಯೇಟ್ರಲ್ಲಿ ನಾವು ರಿಲೀಸ್ ಮಾಡ್ತಲ್ಲ. ಈಗ ಕನ್ನಡ ಪರ ಸಂಘಟನೆಯವರೆಲ್ಲ ಬಂದು ಅವ್ರಿಗೆ ನಮ್ಮ ಮನವಿ ಕೊಟ್ಟು ಹೋಗಿದ್ದಾರೆ. ಕನ್ನಡಕ್ಕೆ ನೀವು ನಿಮ್ಮ ಕೈ ಸಪೋರ್ಟ್ ಬೇಕು ಅಂತೇಳಿ. ಹಾಗಾಗಿ ನಾವು ಆ ಸಿನಿಮಾನ ನಾವು ಹಾಕ್ತಾಯಿಲ್ಲ ಸರ್ ಭೂಮಿಕಾ ಥಿಯೇಟ್ರಲ್ಲಿ. ಹೇಗೆ ಸರ್ ಇದು ಹೇಗೆ ಪ್ರೊಸೆಸ್ ಆಗ್ತಿತ್ತು? ಒಂದು ಸಿನಿಮಾನ ಇಲ್ಲಿ ಆಗಬೇಕಂದ್ರೆ ಎಲ್ಲಿಗೆ ಹೋಗ್ಬೇಕಿತ್ತು, ನೀವು ಎಲ್ಲಿಂದ ಆ ಸಿನಿಮಾನ ಖರೀದಿ ಮಾಡಬೇಕಿತ್ತು? ಈಗ ಅಲ್ಲಿ ಪ್ರೊಡ್ಯೂಸರಿಂದ ಕನ್ನಡಕ್ಕೆ ಡಿಸ್ಟ್ರಿಬ್ಯೂಟರ್ ಅಂತ ಯಾರೋ ಒಬ್ರು ತಗೊಬಂದಿರ್ತಾರೆ. ಅವ್ರ ಹತ್ರ ಹೋಗಿ ನಾವೆಲ್ಲ ಮಾತಾಡಿ ತೊಗೊಬರ್ಬೇಕು. ಹಾಗಾಗಿ ನಾವು ಅಲ್ಲಿ ಹೋಗ್ತಾನೆ ಇಲ್ಲ, ಸಿನಿಮಾ ಆಗ್ತಾಯಿಲ್ಲ ಸರ್. ನಾವು ಅಂದರೆ ಅವ್ರು ಹೋಗಲ್ಲ, ಸಿನಿಮಾ ಹಾಕಲ್ಲ. ಆಗ್ತಾಯಿಲ್ಲ ಸರ್, ನಾವು ಆಗ್ತಾಯಿಲ್ಲ. ಕನ್ನಡಪರ ಸಂಘಟನೆ ಏನಂತ ಮನವಿಯಲ್ಲಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಸರ್ ಅಂತ? ಅದೇ ಅವರು ನೋಡಿ ಕನ್ನಡಕ್ಕೆ ವಿರೋಧವಾಗಿ ಅವರು ಮಾತಾಡಿದ್ದಾರೆ, ಕನ್ನಡಕ್ಕೆ ಅವಮಾನ ಮಾಡಿದ್ದಾರೆ. ಅವ್ರ ಸಿನಿಮಾ ಯಾವುದೇ ಕಾರಣಕ್ಕೂ ನೀವು ನಿಮ್ಮ ಚಿತ್ರಮಂದಿರದಲ್ಲಿ ರಿಲೀಸ್ ಮಾಡಬೇಡಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ರಿಲೀಸ್ ಮಾಡ್ತಾ ಇಲ್ಲ. ಏನಂತ ಹೇಳಿದ್ರೆ ಈ ಒಂದು ವಿಚಾರಕ್ಕೆ, ಭಾಷೆ ವಿಚಾರಕ್ಕೆ, ತಮಿಳ್ನ ಕಮಲ್ ಹಾಸನ್ ಅವರು ಈ ಥರ ಮಾತಾಡಿದ್ದಾರೆ, ಏನು ಹೇಳ್ತಾರೆ ಸರ್ ಅಂತ? ಸರ್, ಅವರು ಮಾತಾಡಿದ್ದು ತಪ್ಪು. ಯಾವುದೇ ಭಾಷೆ ಆಗಲಿ ಅವ್ರದ್ದೇ ಆದಂಥ ಅಭಿಮಾನಗಳಿರ್ತದೆ. ಯಾವುದೇ ಅಭಿಮಾನಕ್ಕೆ ಧಕ್ಕೆ ತರಬಾರ್ದು. ಹಾಗಾಗಿ ಅವ್ರು ಮಾಡಿದ್ದಾರೆ ಅಂತ ಇವರೆಲ್ಲ ಹೇಳಿರೋದ್ರಿಂದ ನಮಗೂ ಎಲ್ಲ ಟಿ ವಿ ಮೀಡಿಯಾಗಳಲ್ಲಿ ನೋಡ್ತಾ ಇದ್ದೀವಿ. ಅದು ತಪ್ಪೇ. ಕನ್ನಡದ ಬಗ್ಗೆ ಯಾರೇ ವಿರೋಧವಾಗಿ ಮಾತಾಡಿದ್ರು ತಪ್ಪು ಮಾತಾಡಿದ್ದಾರೆ ಅವರು. ಕ್ಷಮೆ ನಾನು ಕೇಳಲ್ಲ ಅಂತಲೂ ಹೇಳಿದ್ದಾರೆ ಅಂತ ಹೇಳಿ ಎಲ್ಲ ಮೀಡಿಯಾಗಳಲ್ಲೆಲ್ಲ ನೋಡ್ತಾನೇ ಇದ್ದೀವಿ ನಾವು. ಹಾಗಾಗಿ ಅಷ್ಟೆಲ್ಲ ವಿರೋಧವಾಗಿ ನಾವು ಸಿನಿಮಾ ಹಾಕಲ್ಲ. ಜೊತೆಗೇನು ಅಂದರೆ ಅವ್ರು ಹಾಕಿದ್ರು, ಒಂದು ವೇಳೆ ಇವ್ರು ಮನವಿ ಮಾಡಿದ್ದಾರೆ ಹಾಕಬೇಡಿ ಅಂತೇಳಿ, ಹಾಕಿದ್ರು ಅದರ ಮೇಲೆ ಮುಂದಿನ ಹೋರಾಟನ ನಾವು ಎದುರಿಸ್ಬೇಕಾಗತ್ತೆ ಅನ್ನೋ ಥರನೂ ಹೇಳ್ತಾ ಇದ್ದಾರೆ. ಬೇಡ ಸರ್, ನಮ್ಮ ಕನ್ನಡ ವಿಚಾರವಾಗಿ ಅವರೆಲ್ಲ ಅಷ್ಟು ಮಾತಾಡಿದ್ದಾರೆ ಅಂದಾಗ ನಮಗೆ ಇದೊಂದು ಸಿನಿಮಾದೇ ಏನಿಲ್ಲ, ಬೇರೆ ಒಂದು ಸಿನಿಮಾ ನಡೆಸ್ತೀವಿ ನಾವು. ಹಾಗಾಗಿ ಈ ಕನ್ನಡ ತಗ್ ಲೈಫ್ ಸಿನಿಮಾನ ನಾವು ಹಾಕ್ತಾಯಿಲ್ಲ ನಮ್ಮ ಥಿಯೇಟ್ರಲ್ಲಿ. ವೆಲ್ಕಮ್ ಸರ್. ಇದಿಷ್ಟು ಭೂಮಿಕಾ ಚಿತ್ರಮಂದಿರದ ಮ್ಯಾನೇಜರ್ ಆದ ಕುಮಾರ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮ್ಮ ಜೊತೆ ಈಗ ಭೂಮಿಕಾ ಚಿತ್ರಮಂದಿರದ ಮ್ಯಾನೇಜರ್ ಕುಮಾರ್ ಇದ್ದಾರೆ, ಮಾತಾಡಿಸ್ತೀನಿ. ಸರ್, ಕನ್ನಡಪರ ಸಂಘಟನೆಗಳು ಮನೆ ಕೊಟ್ಟಿದ್ದಾರೆ. ಜೂನ್ 5ಕ್ಕೆ ಚಿತ್ರ ರಿಲೀಸ್ ಮಾಡ್ತೀರಾ ಮಾಡಲ್ವಾ, ಏನು ಸರ್ ವಿಚಾರ ಅಂತ? ಸರ್, ಜೂನ್ 5ಕ್ಕೆ ತಗ್ ಲೈಫ್ ಸಿನಿಮಾ ರಿಲೀಸ್ ಆಗ್ಬೋದು, ಆಗದೆ ಇರ್ಬೋದು. ನಮ್ಮ ಥಿಯೇಟ್ರಲ್ಲಿ ನಾವು ರಿಲೀಸ್ ಮಾಡ್ತಲ್ಲ. ಈಗ ಕನ್ನಡ ಪರ ಸಂಘಟನೆಯವರೆಲ್ಲ ಬಂದು ಅವ್ರಿಗೆ ನಮ್ಮ ಮನವಿ ಕೊಟ್ಟು ಹೋಗಿದ್ದಾರೆ. ಕನ್ನಡಕ್ಕೆ ನೀವು ನಿಮ್ಮ ಕೈ ಸಪೋರ್ಟ್ ಬೇಕು ಅಂತೇಳಿ. ಹಾಗಾಗಿ ನಾವು ಆ ಸಿನಿಮಾನ ನಾವು ಹಾಕ್ತಾಯಿಲ್ಲ ಸರ್ ಭೂಮಿಕಾ ಥಿಯೇಟ್ರಲ್ಲಿ. ಹೇಗೆ ಸರ್ ಇದು ಹೇಗೆ ಪ್ರೊಸೆಸ್ ಆಗ್ತಿತ್ತು? ಒಂದು ಸಿನಿಮಾನ ಇಲ್ಲಿ ಆಗಬೇಕಂದ್ರೆ ಎಲ್ಲಿಗೆ ಹೋಗ್ಬೇಕಿತ್ತು, ನೀವು ಎಲ್ಲಿಂದ ಆ ಸಿನಿಮಾನ ಖರೀದಿ ಮಾಡಬೇಕಿತ್ತು? ಈಗ ಅಲ್ಲಿ ಪ್ರೊಡ್ಯೂಸರಿಂದ ಕನ್ನಡಕ್ಕೆ ಡಿಸ್ಟ್ರಿಬ್ಯೂಟರ್ ಅಂತ ಯಾರೋ ಒಬ್ರು ತಗೊಬಂದಿರ್ತಾರೆ. ಅವ್ರ ಹತ್ರ ಹೋಗಿ ನಾವೆಲ್ಲ ಮಾತಾಡಿ ತೊಗೊಬರ್ಬೇಕು. ಹಾಗಾಗಿ ನಾವು ಅಲ್ಲಿ ಹೋಗ್ತಾನೆ ಇಲ್ಲ, ಸಿನಿಮಾ ಆಗ್ತಾಯಿಲ್ಲ ಸರ್. ನಾವು ಅಂದರೆ ಅವ್ರು ಹೋಗಲ್ಲ, ಸಿನಿಮಾ ಹಾಕಲ್ಲ. ಆಗ್ತಾಯಿಲ್ಲ ಸರ್, ನಾವು ಆಗ್ತಾಯಿಲ್ಲ. ಕನ್ನಡಪರ ಸಂಘಟನೆ ಏನಂತ ಮನವಿಯಲ್ಲಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಸರ್ ಅಂತ? ಅದೇ ಅವರು ನೋಡಿ ಕನ್ನಡಕ್ಕೆ ವಿರೋಧವಾಗಿ ಅವರು ಮಾತಾಡಿದ್ದಾರೆ, ಕನ್ನಡಕ್ಕೆ ಅವಮಾನ ಮಾಡಿದ್ದಾರೆ. ಅವ್ರ ಸಿನಿಮಾ ಯಾವುದೇ ಕಾರಣಕ್ಕೂ ನೀವು ನಿಮ್ಮ ಚಿತ್ರಮಂದಿರದಲ್ಲಿ ರಿಲೀಸ್ ಮಾಡಬೇಡಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ರಿಲೀಸ್ ಮಾಡ್ತಾ ಇಲ್ಲ. ಏನಂತ ಹೇಳಿದ್ರೆ ಈ ಒಂದು ವಿಚಾರಕ್ಕೆ, ಭಾಷೆ ವಿಚಾರಕ್ಕೆ, ತಮಿಳ್ನ ಕಮಲ್ ಹಾಸನ್ ಅವರು ಈ ಥರ ಮಾತಾಡಿದ್ದಾರೆ, ಏನು ಹೇಳ್ತಾರೆ ಸರ್ ಅಂತ?
ಸರ್ ಅವರು ಮಾತಾಡಿದ್ದು ತಪ್ಪು. ಯಾವುದೇ ಭಾಷೆ ಆಗಲಿ ಅವ್ರದ್ದೇ ಆದಂಥ ಅಭಿಮಾನಗಳಿರ್ತದೆ, ಯಾವುದೇ ಅಭಿಮಾನಕ್ಕೆ ಧಕ್ಕೆ ತರಬಾರ್ದು. ಹಂಗಾಗಿ ಅವ್ರು ಮಾಡಿದ್ದಾರೆ ಅಂತ ಇವರೆಲ್ಲ ಹೇಳಿರೋದ್ರಿಂದ ನಮಗೂ ಎಲ್ಲ ಟಿ ವಿ ಮೀಡಿಯಾಗಳಲ್ಲಿ ನೋಡ್ತಾ ಇದ್ದೀವಿ. ಅದು ತಪ್ಪೇ. ಕನ್ನಡದ ಬಗ್ಗೆ ಯಾರೇ ವಿರೋಧವಾಗಿ ಮಾತಾಡಿದ್ರು ತಪ್ಪು ಮಾತಾಡಿದ್ದಾರೆ ಅವರು. ಕ್ಷಮೆ ನಾನು ಕೇಳಲ್ಲ ಅಂತಲೂ ಹೇಳಿದ್ದಾರೆ ಅಂತ ಹೇಳಿ ಎಲ್ಲ ಮೀಡಿಯಾಗಳಲ್ಲೆಲ್ಲ ನೋಡ್ತಾನೇ ಇದ್ದೀವಿ ನಾವು. ಹಾಗಾಗಿ ಅಷ್ಟೆಲ್ಲ ವಿರೋಧವಾಗಿ ನಾವು ಸಿನಿಮಾ ಹಾಕಲ್ಲ. ಜೊತೆಗೇನು ಅಂದರೆ ಅವ್ರು ಹಾಕಿದ್ರು ಒಂದು ವೇಳೆ ಇವ್ರು ಮನವಿ ಮಾಡಿದ್ದಾರೆ ಹಾಕಬೇಡಿ ಅಂತೇಳಿ, ಹಾಕಿದ್ರು ಅದರ ಮೇಲೆ ಮುಂದಿನ ಹೋರಾಟನ ನಾವು ಎದುರಿಸ್ಬೇಕಾಗತ್ತೆ ಅನ್ನೋ ಥರನೂ ಹೇಳ್ತಾ ಇದ್ದಾರೆ. ಬೇಡ ಸರ್, ನಮ್ಮ ಕನ್ನಡ ವಿಚಾರವಾಗಿ ಅವರೆಲ್ಲ ಅಷ್ಟು ಮಾತಾಡಿದ್ದಾರೆ ಅಂದಾಗ ನಮಗೆ ಇದೊಂದು ಸಿನಿಮಾದೇ ಏನಿಲ್ಲ, ಬೇರೆ ಒಂದು ಸಿನಿಮಾ ನಡೆಸ್ತೀವಿ ನಾವು. ಹಾಗಾಗಿ ಈ ಕನ್ನಡ ತೊಗ್ಲೈಫ್ ಸಿನಿಮಾನ ನಾವು ಹಾಕ್ತಾಯಿಲ್ಲ ನಮ್ಮ ಥಿಯೇಟ್ರಲ್ಲಿ. ವೆಲ್ಕಮ್ ಸರ್. ಇದಿಷ್ಟು ಭೂಮಿಕಾ ಚಿತ್ರಮಂದಿರದ ಮ್ಯಾನೇಜರ್ ಆದ ಕುಮಾರ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮ್ಮ ಜೊತೆ ಈಗ ಭೂಮಿಕಾ ಚಿತ್ರಮಂದಿರದ ಮ್ಯಾನೇಜರ್ ಕುಮಾರ್ ಇದ್ದಾರೆ, ಮಾತಾಡಿಸ್ತೀನಿ. ಸರ್, ಕನ್ನಡಪರ ಸಂಘಟನೆಗಳು ಮನೆ ಕೊಟ್ಟಿದ್ದಾರೆ, ಜೂನ್ 5ಕ್ಕೆ ಚಿತ್ರ ರಿಲೀಸ್ ಮಾಡಲ್ವಾ, ಏನು ಸರ್ ವಿಚಾರ ಅಂತ? ಸರ್, ಜೂನ್ 5ಕ್ಕೆ ತಗ್ಲೈಫ್ ಸಿನಿಮಾ ರಿಲೀಸ್ ಆಗ್ಬೋದು, ಆಗದೆ ಇರ್ಬೋದು. ನಮ್ಮ ಥಿಯೇಟ್ರಲ್ಲಿ ನಾವು ರಿಲೀಸ್ ಮಾಡ್ತಲ್ಲ. ಈಗ ಕನ್ನಡ ಪರ ಸಂಘಟನೆಯವರೆಲ್ಲ ಬಂದು ಅವ್ರಿಗೆ ನಮ್ಮ ಮನವಿ ಕೊಟ್ಟು ಹೋಗಿದ್ದಾರೆ, ಕನ್ನಡಕ್ಕೆ ನೀವು ನಿಮ್ಮ ಕೈ ಸಪೋರ್ಟ್ ಬೇಕು ಅಂತೇಳಿ. ಹಾಗಾಗಿ ನಾವು ಆ ಸಿನಿಮಾನ ನಾವು ಹಾಕ್ತಾಯಿಲ್ಲ ಸರ್ ಭೂಮಿಕಾ ಥಿಯೇಟ್ರಲ್ಲಿ. ಹೇಗೆ ಸರ್ ಇದು ಹೇಗೆ ಪ್ರೊಸೆಸ್ ಆಗ್ತಿತ್ತು? ಒಂದು ಸಿನಿಮಾನ ಇಲ್ಲಿ ಆಗಬೇಕಂದ್ರೆ ಎಲ್ಲಿಗೆ ಹೋಗ್ಬೇಕಿತ್ತು, ನೀವು ಎಲ್ಲಿಂದ ಆ ಸಿನಿಮಾನ ಖರೀದಿ ಮಾಡಬೇಕಿತ್ತು? ಈಗ ಅಲ್ಲಿ ಪ್ರೊಡ್ಯೂಸರಿಂದ ಕನ್ನಡಕ್ಕೆ ಡಿಸ್ಟ್ರಿಬ್ಯೂಟರ್ ಅಂತ ಯಾರೋ ಒಬ್ರು ತಗೊಬಂದಿರ್ತಾರೆ, ಅವ್ರ ಹತ್ರ ಹೋಗಿ ನಾವೆಲ್ಲ ಮಾತಾಡಿ ತೊಗೊಬರ್ಬೇಕು. ಹಾಗಾಗಿ ನಾವು ಅಲ್ಲಿ ಹೋಗ್ತಾನೆ ಇಲ್ಲ, ಸಿನಿಮಾ ಆಗ್ತಾಯಿಲ್ಲ ಸರ್. ನಾವು ಅವ್ರು ಹೋಗಲ್ಲ, ಸಿನಿಮಾ ಹಾಕಲ್ಲ? ಆಗ್ತಾಯಿಲ್ಲ ಸರ್, ನಾವು ಆಗ್ತಾಯಿಲ್ಲ. ಕನ್ನಡಪರ ಸಂಘಟನೆ ಏನಂತ ಮನವಿಯಲ್ಲಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಸರ್ ಅಂತ? ಅದೇ ಅವರು ನೋಡಿ ಕನ್ನಡಕ್ಕೆ ವಿರೋಧವಾಗಿ ಅವರು ಮಾತಾಡಿದ್ದಾರೆ, ಕನ್ನಡಕ್ಕೆ ಅವಮಾನ ಮಾಡಿದ್ದಾರೆ. ಅವ್ರ ಸಿನಿಮಾ ಯಾವುದೇ ಕಾರಣಕ್ಕೂ ನೀವು ನಿಮ್ಮ ಚಿತ್ರಮಂದಿರದಲ್ಲಿ ರಿಲೀಸ್ ಮಾಡಬೇಡಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ರಿಲೀಸ್ ಮಾಡ್ತಾ ಇಲ್ಲ. ಏನಂತ ಹೇಳಿದ್ರೆ ಈ ಒಂದು ವಿಚಾರಕ್ಕೆ, ಭಾಷೆ ವಿಚಾರಕ್ಕೆ, ತಮಿಳ್ನ ಕಮಲ್ ಹಾಸನ್ ಅವರು ಈ ಥರ ಮಾತಾಡಿದ್ದಾರೆ, ಏನು ಹೇಳ್ತಾರೆ ಸರ್ ಅಂತ? ಸರ್, ಅವರು ಮಾತಾಡಿದ್ದು ತಪ್ಪು. ಯಾವುದೇ ಭಾಷೆ ಆಗಲಿ ಅವ್ರದ್ದೇ ಆದಂಥ ಅಭಿಮಾನಗಳಿರ್ತದೆ, ಯಾವುದೇ ಅಭಿಮಾನಕ್ಕೆ ಧಕ್ಕೆ ತರಬಾರ್ದು. ಹಂಗಾಗಿ ಅವ್ರು ಮಾಡಿದ್ದಾರೆ ಅಂತ ಇವರೆಲ್ಲ ಹೇಳಿರೋದ್ರಿಂದ ನಮಗೂ ಎಲ್ಲ ಟಿ ವಿ ಮೀಡಿಯಾಗಳಲ್ಲಿ ನೋಡ್ತಾ ಇದ್ದೀವಿ. ಅದು ತಪ್ಪೇ. ಕನ್ನಡದ ಬಗ್ಗೆ ಯಾರೇ ವಿರೋಧವಾಗಿ ಮಾತಾಡಿದ್ರು ತಪ್ಪು ಮಾತಾಡಿದ್ದಾರೆ ಅವರು. ಕ್ಷಮೆ ನಾನು ಕೇಳಲ್ಲ ಅಂತಲೂ ಹೇಳಿದ್ದಾರೆ ಅಂತ ಹೇಳಿ ಎಲ್ಲ ಮೀಡಿಯಾಗಳಲ್ಲೆಲ್ಲ ನೋಡ್ತಾನೇ ಇದ್ದೀವಿ ನಾವು. ಹಾಗಾಗಿ ಅಷ್ಟೆಲ್ಲ ವಿರೋಧವಾಗಿ ನಾವು ಸಿನಿಮಾ ಹಾಕಲ್ಲ. ಜೊತೆಗೇನು ಅಂದರೆ ಅವ್ರು ಹಾಕಿದ್ರು ಒಂದು ವೇಳೆ ಇವ್ರು ಮನವಿ ಮಾಡಿದ್ದಾರೆ ಹಾಕಬೇಡಿ ಅಂತೇಳಿ, ಹಾಕಿದ್ರು ಅದರ ಮೇಲೆ ಮುಂದಿನ ಹೋರಾಟನ ನಾವು ಎದುರಿಸ್ಬೇಕಾಗತ್ತೆ ಅನ್ನೋ ಥರನೂ ಹೇಳ್ತಾ ಇದ್ದಾರೆ. ಬೇಡ ಸರ್, ನಮ್ಮ ಕನ್ನಡ ವಿಚಾರವಾಗಿ ಅವರೆಲ್ಲ ಅಷ್ಟು ಮಾತಾಡಿದ್ದಾರೆ ಅಂದಾಗ ನಮಗೆ ಇದೊಂದು ಸಿನಿಮಾದೇ ಏನಿಲ್ಲ, ಬೇರೆ ಒಂದು ಸಿನಿಮಾ ನಡೆಸ್ತೀವಿ ನಾವು. ಹಾಗಾಗಿ ಈ ಕನ್ನಡ ತೊಗ್ಲೈಫ್ ಸಿನಿಮಾನ ನಾವು ಹಾಕ್ತಾಯಿಲ್ಲ ನಮ್ಮ ಥಿಯೇಟ್ರಲ್ಲಿ. ವೆಲ್ಕಮ್ ಸರ್. ಇದಿಷ್ಟು ಭೂಮಿಕಾ ಚಿತ್ರಮಂದಿರದ ಮ್ಯಾನೇಜರ್ ಆದ ಕುಮಾರ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮ್ಮ ಜೊತೆ ಈಗ ಭೂಮಿಕಾ ಚಿತ್ರಮಂದಿರದ ಮ್ಯಾನೇಜರ್ ಕುಮಾರ್ ಇದ್ದಾರೆ, ಮಾತಾಡಿಸ್ತೀನಿ. ಸರ್, ಕನ್ನಡಪರ ಸಂಘಟನೆಗಳು ಮನೆ ಕೊಟ್ಟಿದ್ದಾರೆ, ಜೂನ್ 5ಕ್ಕೆ ಚಿತ್ರ ರಿಲೀಸ್ ಮಾಡಲ್ವಾ, ಏನು ಸರ್ ವಿಚಾರ ಅಂತ? ಸರ್, ಜೂನ್ 5ಕ್ಕೆ ತಗ್ಲೈಫ್ ಸಿನಿಮಾ ರಿಲೀಸ್ ಆಗ್ಬೋದು, ಆಗದೆ ಇರ್ಬೋದು. ನಮ್ಮ ಥಿಯೇಟ್ರಲ್ಲಿ ನಾವು ರಿಲೀಸ್ ಮಾಡ್ತಲ್ಲ. ಈಗ ಕನ್ನಡ ಪರ ಸಂಘಟನೆಯವರೆಲ್ಲ ಬಂದು ಅವ್ರಿಗೆ ನಮ್ಮ ಮನವಿ ಕೊಟ್ಟು ಹೋಗಿದ್ದಾರೆ, ಕನ್ನಡಕ್ಕೆ ನೀವು ನಿಮ್ಮ ಕೈ ಸಪೋರ್ಟ್ ಬೇಕು ಅಂತೇಳಿ. ಹಾಗಾಗಿ ನಾವು ಆ ಸಿನಿಮಾನ ನಾವು ಹಾಕ್ತಾಯಿಲ್ಲ ಸರ್ ಭೂಮಿಕಾ ಥಿಯೇಟ್ರಲ್ಲಿ. ಹೇಗೆ ಸರ್ ಇದು ಹೇಗೆ ಪ್ರೊಸೆಸ್ ಆಗ್ತಿತ್ತು? ಒಂದು ಸಿನಿಮಾನ ಇಲ್ಲಿ ಆಗಬೇಕಂದ್ರೆ ಎಲ್ಲಿಗೆ ಹೋಗ್ಬೇಕಿತ್ತು, ನೀವು ಎಲ್ಲಿಂದ ಆ ಸಿನಿಮಾನ ಖರೀದಿ ಮಾಡಬೇಕಿತ್ತು? ಈಗ ಅಲ್ಲಿ ಪ್ರೊಡ್ಯೂಸರಿಂದ ಕನ್ನಡಕ್ಕೆ ಡಿಸ್ಟ್ರಿಬ್ಯೂಟರ್ ಅಂತ ಯಾರೋ ಒಬ್ರು ತಗೊಬಂದಿರ್ತಾರೆ, ಅವ್ರ ಹತ್ರ ಹೋಗಿ ನಾವೆಲ್ಲ ಮಾತಾಡಿ ತೊಗೊಬರ್ಬೇಕು. ಹಾಗಾಗಿ ನಾವು ಅಲ್ಲಿ ಹೋಗ್ತಾನೆ ಇಲ್ಲ, ಸಿನಿಮಾ ಆಗ್ತಾಯಿಲ್ಲ ಸರ್. ನಾವು ಅವ್ರು ಹೋಗಲ್ಲ, ಸಿನಿಮಾ ಹಾಕಲ್ಲ? ಆಗ್ತಾಯಿಲ್ಲ ಸರ್, ನಾವು ಆಗ್ತಾಯಿಲ್ಲ. ಕನ್ನಡಪರ ಸಂಘಟನೆ ಏನಂತ ಮನವಿಯಲ್ಲಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಸರ್ ಅಂತ? ಅದೇ ಅವರು ನೋಡಿ ಕನ್ನಡಕ್ಕೆ ವಿರೋಧವಾಗಿ ಅವರು ಮಾತಾಡಿದ್ದಾರೆ, ಕನ್ನಡಕ್ಕೆ ಅವಮಾನ ಮಾಡಿದ್ದಾರೆ. ಅವ್ರ ಸಿನಿಮಾ ಯಾವುದೇ ಕಾರಣಕ್ಕೂ ನೀವು ನಿಮ್ಮ ಚಿತ್ರಮಂದಿರದಲ್ಲಿ ರಿಲೀಸ್ ಮಾಡಬೇಡಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ರಿಲೀಸ್ ಮಾಡ್ತಾ ಇಲ್ಲ. ಏನಂತ ಹೇಳಿದ್ರೆ ಈ ಒಂದು ವಿಚಾರಕ್ಕೆ, ಭಾಷೆ ವಿಚಾರಕ್ಕೆ, ತಮಿಳ್ನ ಕಮಲ್ ಹಾಸನ್ ಅವರು ಈ ಥರ ಮಾತಾಡಿದ್ದಾರೆ, ಏನು ಹೇಳ್ತಾರೆ ಸರ್ ಅಂತ? ಸರ್, ಅವರು ಮಾತಾಡಿದ್ದು ತಪ್ಪು. ಯಾವುದೇ ಭಾಷೆ ಆಗಲಿ ಅವ್ರದ್ದೇ ಆದಂಥ ಅಭಿಮಾನಗಳಿರ್ತದೆ, ಯಾವುದೇ ಅಭಿಮಾನಕ್ಕೆ ಧಕ್ಕೆ ತರಬಾರ್ದು. ಹಂಗಾಗಿ ಅವ್ರು ಮಾಡಿದ್ದಾರೆ ಅಂತ ಇವರೆಲ್ಲ ಹೇಳಿರೋದ್ರಿಂದ ನಮಗೂ ಎಲ್ಲ ಟಿ ವಿ ಮೀಡಿಯಾಗಳಲ್ಲಿ ನೋಡ್ತಾ ಇದ್ದೀವಿ. ಅದು ತಪ್ಪೇ. ಕನ್ನಡದ ಬಗ್ಗೆ ಯಾರೇ ವಿರೋಧವಾಗಿ ಮಾತಾಡಿದ್ರು ತಪ್ಪು ಮಾತಾಡಿದ್ದಾರೆ ಅವರು. ಕ್ಷಮೆ ನಾನು ಕೇಳಲ್ಲ ಅಂತಲೂ ಹೇಳಿದ್ದಾರೆ ಅಂತ ಹೇಳಿ ಎಲ್ಲ ಮೀಡಿಯಾಗಳಲ್ಲೆಲ್ಲ ನೋಡ್ತಾನೇ ಇದ್ದೀವಿ ನಾವು. ಹಾಗಾಗಿ ಅಷ್ಟೆಲ್ಲ ವಿರೋಧವಾಗಿ ನಾವು ಸಿನಿಮಾ ಹಾಕಲ್ಲ. ಜೊತೆಗೇನು ಅಂದರೆ ಅವ್ರು ಹಾಕಿದ್ರು ಒಂದು ವೇಳೆ ಇವ್ರು ಮನವಿ ಮಾಡಿದ್ದಾರೆ ಹಾಕಬೇಡಿ ಅಂತೇಳಿ, ಹಾಕಿದ್ರು ಅದರ ಮೇಲೆ ಮುಂದಿನ ಹೋರಾಟನ ನಾವು ಎದುರಿಸ್ಬೇಕಾಗತ್ತೆ ಅನ್ನೋ ಥರನೂ ಹೇಳ್ತಾ ಇದ್ದಾರೆ. ಬೇಡ ಸರ್, ನಮ್ಮ ಕನ್ನಡ ವಿಚಾರವಾಗಿ ಅವರೆಲ್ಲ ಅಷ್ಟು ಮಾತಾಡಿದ್ದಾರೆ ಅಂದಾಗ ನಮಗೆ ಇದೊಂದು ಸಿನಿಮಾದೇ ಏನಿಲ್ಲ, ಬೇರೆ ಒಂದು ಸಿನಿಮಾ ನಡೆಸ್ತೀವಿ ನಾವು. ಹಾಗಾಗಿ ಈ ಕನ್ನಡ ತೊಗ್ಲೈಫ್ ಸಿನಿಮಾನ ನಾವು ಹಾಕ್ತಾಯಿಲ್ಲ ನಮ್ಮ ಥಿಯೇಟ್ರಲ್ಲಿ. ವೆಲ್ಕಮ್ ಸರ್. ಇದಿಷ್ಟು ಭೂಮಿಕಾ ಚಿತ್ರಮಂದಿರದ ಮ್ಯಾನೇಜರ್ ಆದ ಕುಮಾರ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.